ಹರಿ ಓಂ. 4ನೇ ಅಧ್ಯಾಯದ 21ನೇ ಶ್ಲೋಕ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನಿರಾಶೀ ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ನ ಆಪ್ನೋತಿ ಕಿಲ್ಬಿಷಂ. ಅಂದ್ರೆ ಕಿಲ್ಬಿಷಂ ನ ಆಪ್ನೋತಿ. ಕಿಲ್ಬಿಷ ಅಂತ ಹೇಳಿದ್ರೆ ಪಾಪಗಳು. ಯಾರಿಗೆ ಪಾಪದ ಲೇಪವಿಲ್ಲ ಅನ್ನೋದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಮದ ಲೇಪವಿಲ್ಲ, ಪಾಪದ ಲೇಪವಿಲ್ಲ ಎಂಬುವಂತ ವಿಚಾರವನ್ನ ಇಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ನಿರಾಶೀಹಿ ಎಲ್ಲ ಒಂದೊಂದು ಗುಣಲಕ್ಷಣಗಳು, ಕ್ವಾಲಿಟೀಸ್. ಇದೆಲ್ಲ ಯಾರಲ್ಲಿ ಇದೆಯೋ ಅವನು ಕಿಲ್ಬಿಷಂನ ಆತ್ಮವತಿ, ಪಾಪವನ್ನ ಪಡೆಯುವುದಿಲ್ಲ ಅಂತ. ಏನೇನದು ಗುಣಗಳು ಅಂತ ಹೇಳಿದ್ರೆ, ಒಂದು ನಿರಾಶೀಹಿ, ಆಶಾಹಿ ಪರಮಂ ದುಃಖಂ ನೈರಾಶ್ಚರ್ಯಂ ಪರಮಂ ಸುಖಂ. ಆಸೆ ಎಂಬುದು ದುಃಖಕ್ಕೆ ಮೂಲ. ನಿರಾಶೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಆಕಾಂಕ್ಷೆಗಳಿಲ್ಲದೇನೆ ಇದ್ರೆ ಅದು ಪರಮ ಸುಖ. ಆಕಾಂಕ್ಷೆಯೇ ಇಲ್ಲ ಅಂತ ಹೇಳಿದ್ರೆ, ಇರಬಾರ್ದು ಅಂತ ಹೇಳಿದ್ರೆ, ಗುರಿ ಇಲ್ಲದ ಬದುಕಬೇಕು ಅನ್ನೋದು ಅಭಿಪ್ರಾಯ ಇಲ್ಲ. ಅಂದ್ರೆ ಏನೋ ಒಂದು ಪೂರೈಕೆಯಾಗದ ಅನೇಕ ಬಯಕೆಗಳನ್ನ ಬೆನ್ನು ಹತ್ತಬಾರದು ಅನ್ನೋದು ಅಭಿಪ್ರಾಯ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಬಯಕೆ. ಆ ಎಲ್ಲಾ ಬಯಕೆಗಳನ್ನ ಬಿಟ್ಟು ಅವರವರು ಅವರವರ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಜೀವನವನ್ನು ಸಾಗಿಸ್ಬೇಕು. ಅಂದ್ರೆ ಏನು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಅಂತ ಕರೀತಾರೆ. ಬಣ್ಣ ಇರುವಂತಹ, ರುಚಿ ಇರುವಂತಹ, ಶಬ್ದ ಇರುವಂತಹ, ಸ್ಪರ್ಶ ಇರತಕ್ಕಂಥ ವಸ್ತುಗಳ ಬಗ್ಗೆ ವಿರಕ್ತಿ, ಅದು ನಿರಾಶೀಹಿ. ಹೀಗೆ ಬಯಕೆಗಳನ್ನ ಬಿಟ್ಟು ಬದುಕಬೇಕು. ಅವನು ಪಾಪಗಳಿಂದ ನಿರ್ಮುಕ್ತನಾಗ್ತಾನೆ. ಇನ್ನೊಂದು ಯತಚಿತ್ತಾತ್ಮ. ಯಥ ಶಬ್ದಕ್ಕೆ ನಿಯಂತ್ರಿತ ಅಂತ ಅರ್ಥ, ನಿಯಂತ್ರಣವಾಗಲ್ಪಟ್ಟ ಅಂತ ಅರ್ಥ. ನಮ್ಮ ಚಿತ್ತ, ನಮ್ಮ ಆತ್ಮ ಎರಡೂ ಕೂಡ. ಚಿತ್ತ ಅಂತ ಹೇಳಿದ್ರೆ ಮನಸ್ಸು, ಬಯಕೆಯ ಕೇಂದ್ರ ಬಿಂದು ಅದು ಮನಸ್ಸು, ಚಿತ್ತ. ಅನೇಕ ರೀತಿಯಾಗಿರ್ತಕ್ಕಂಥ ಅದು ಬೇಕು ಇದು ಬೇಕು ಅಂತಕ್ಕಂಥ ಬಯಕೆಗಳು ಹುಟ್ಟುತ್ತಾ ಹೋಗುತ್ತೆ. ಆ ಬಯಕೆಗಳನ್ನ ನಾವೇನ್ ಮಾಡಬೇಕು, ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಬಯಕೆ ಎಷ್ಟು ಬೇಕಾದ್ರೂ ಹುಟ್ಟಬಹುದು. ಹುಟ್ಟಿದ ಬಯಕೆಗಳೆಲ್ಲವನ್ನು ಕೂಡ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಯತ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದನ್ನ ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಣ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಒಂದು ನಮ್ಮ ಮನಸ್ಸು, ಇನ್ನೊಂದು ನಮ್ಮ ಆತ್ಮ. ಶಬ್ದಕ್ಕೆ ಬುದ್ಧಿ ಅಂತನೂ ಅರ್ಥ, ಜೀವಾತ್ಮ ಅಂತನೂ ಅರ್ಥ, ದೇಹ ಅಂತನೂ ಅರ್ಥ. ಮುಖ್ಯವಾಗಿ ನಾವಿಲ್ಲಿ ನಮ್ಮ ದೇಹ ಮತ್ತು ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮನೋನಿಯಂತ್ರಣ, ಮನೋನಿಯಂತ್ರಣವಾದಾಗ ಬುದ್ಧಿಯ ನಿಯಂತ್ರಣ, ಬುದ್ಧಿಯ ನಿಯಂತ್ರಣದ ಮೂಲಕವಾಗಿ ನಾವು ನಮ್ಮ ದೇಹವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹೀಗೆ ನಿರಾಶೀ ಯತಚಿತ್ತಾತ್ಮ. ಇಲ್ಲಿ 2 ತರ ಪದಚ್ಛೇದ. ತ್ಯಕ್ತ ಸರ್ವ ಪರಿಗ್ರಹ ಅಂತ ಒಂದು ಪದಚ್ಛೇದ, ಇನ್ನೊಂದು ಯತಚಿತ್ತಾತ್ಮ ಅತ್ಯಕ್ತ ಸರ್ವ ಪರಿಗ್ರಹ. ಅಕಾರ ಪ್ಲಸ್ ಸಕಾರ ಸೇರಿ ಸವರ್ಣ ದೀರ್ಘ ಸಂಧಿಯಾಗಿ ನಿಂತುಕೊಂಡು ಅತ್ಯಕ್ತ ಸರ್ವ ಪರಿಗ್ರಹ ಅಂತ. ಮೊದಲು ಒಂದೊಂದೇ ಅರ್ಥ ನೋಡೋಣ. ಮೊದಲನೇ ಪದಚ್ಛೇದ, ಪದ ವಿಭಾಗ ಹೇಗೆ ಅಂತ ಹೇಳಿದ್ರೆ, ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ. ಯತಚಿತ್ತಾತ್ಮ ಅನ್ನೋದು ಬೇರೆ ಶಬ್ದ. ಮನಸ್ಸನ್ನು, ದೇಹವನ್ನು, ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಶಬ್ದ. ಇನ್ನೊಂದು ತ್ಯಕ್ತ ಸರ್ವ ಪರಿಗ್ರಹ. ಸರ್ವ ಪರಿಗ್ರಹ, ಪರಿ ಅಂದ್ರೆ ಸುತ್ತಲೂ, ಸುತ್ತಲೂ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮಿಂದ ಸಿಗುವಂತ ಸೌಲಭ್ಯಗಳನ್ನ ಯಾರು ಅನುಭವಿಸ್ತಾರೋ ಅವರು ಪರಿಗ್ರಹ. ಅವರು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು, ಹಿತೈಷಿಗಳು ಅವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮಿಂದ ಏನು ಲಾಭಗಳು ಸಿಗುತ್ತೋ ಅದನ್ನ ಅನುಭವಿಸ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲರೂ ಕೂಡ ಪರಿಗ್ರಹ. ಅದೆಲ್ಲವನ್ನು ಕೂಡ ತ್ಯಕ್ತ. ತ್ಯಕ್ತ ಅಂದ್ರೆ ಬಿಡಬೇಕು. ಬಿಡಬೇಕು ಅಂದ್ರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಡಬೇಕು ಅಂತ ಅರ್ಥ ಅಲ್ಲ. ಅಂದ್ರೆ ಏನೊಂದು ಸಂಸಾರದ ಬಗ್ಗೆ ವಿಪರೀತವಾಗಿರತಕ್ಕಂಥ ಅಭಿಮಾನ ಇರುತ್ತೆ, ಅದನ್ನ ಬಿಡಬೇಕು ಅಂತ ಅಭಿಪ್ರಾಯ. ಏನು ಸುತ್ತಮುತ್ತಲಿನ ಜನರು, ಸುತ್ತಮುತ್ತಲು ಇರತಕ್ಕಂಥ ವಾತಾವರಣ, ನಮ್ಮ ಮನೆ, ವಾಹನ, ಇದೇ ಮೊದಲಾದವುಗಳು, ಅವುಗಳ ಬಗ್ಗೆ ಎಲ್ಲ ಪರಿಗ್ರಹ. ಅನೇಕ ರೀತಿಯಲ್ಲಿರತಕ್ಕಂತಹ ಸಾಮಗ್ರಿಗಳು, ಅದರ ಬಗ್ಗೆ ವ್ಯಾಮೋಹವನ್ನು ಬಿಡಬೇಕು. ತ್ಯಕ್ತ ಸರ್ವ ಪರಿಗ್ರಹ. ಹೀಗೆ ಇಟ್ಟು ಮತ್ತಿನ್ನೊಂದು ಅರ್ಥ ಹೇಳಿದೆ, ಅತ್ಯಕ್ತ ಸರ್ವ ಪರಿಗ್ರಹ. ನೋಡಿ, ಪರಿಗ್ರಹ ನಮ್ಮ ಸುತ್ತಲೂ ಇರತಕ್ಕಂಥದ್ದೆಲ್ಲವನ್ನು ಕೂಡ ನಾವೇನ್ ಮಾಡಬೇಕು,
ಅದರ ಮೇಲಿನ ವ್ಯಾಮೋಹವನ್ನು ಬಿಡಬೇಕು. ಆದರೆ ದೇವರ ಸುತ್ತಲೂ ಒಂದು ಪರಿಗ್ರಹ ಇದೆ. ಭಗವಂತ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ತದನಂತರದಲ್ಲಿ ಬ್ರಹ್ಮಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು, ಋಷಿಮುನಿಗಳು, ಇವರೆಲ್ಲ ಭಗವಂತನ ಪರಿವಾರ. ಅವರು ಯಾರನ್ನು ಕೂಡ ಬಿಡುವಂತಿಲ್ಲ. ಅತ್ಯಂತ ಸರ್ವ ಪರಿಗ್ರಹ. ಯಾರು ಭಗವಂತನ ಭಕ್ತರು ಅಂತ ಇರ್ತಾರೋ, ಭಗವದ್ ಭಕ್ತರು ಅಂತ ಇರ್ತಾರೋ, ಅವ್ರು ಯಾರನ್ನು ಬಿಡುವಂತಿಲ್ಲ. ನಾವು ಏಕದೇವತಾ ಉಪಾಸನೆಯನ್ನು ಹೇಳೋದಿಲ್ಲ. ಮತ್ತೇನು ಸಶ್ರೀಕಾಯ ಸಪರಿವಾರಾಯ ಭಗವತೇ ನಮಃ ಅಂತ ಎಲ್ಲ ಪರಿವಾರ ಸಹಿತನಾಗಿರ್ತಕ್ಕಂಥ ಭಗವಂತನ ಆರಾಧನೆಯನ್ನು ಮಾಡಬೇಕು. ಬರೀ ದೇವರನ್ನ ಪೂಜೆ ಅಂತಲ್ಲ. ಭಗವಂತನ ಪತ್ನಿ, ಪುತ್ರರು, ಅವರ ಮಕ್ಕಳು, ಅನೇಕ ದೇವತೆಗಳು, ಅನೇಕ ಋಷಿಮುನಿಗಳು, ಗಂಧರ್ವರು, ಇವರಿಂದ ಸಹಿತನಾಗಿರತಕ್ಕಂತಹ ಸಾರ್ವಭೌಮನಾದಂಥ ಭಗವಂತನನ್ನ ಪೂಜೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಯಾವ ದೇವತಾ ವರ್ಗವನ್ನು ಕೂಡ ಬಿಡದಂತೆ ಎಲ್ಲ ದೇವರಲ್ಲೂ ಕೂಡ ಭಕ್ತಿಯನ್ನ ಇಟ್ಟು ಆ ದೇವರನ್ನ ಪೂಜಿಸಬೇಕು. ಅದಕ್ಕೋಸ್ಕರವಾಗಿ ಅತ್ಯಕ್ತ ಸರ್ವ ಪರಿಗ್ರಹ ಹೀಗಿತ್ತು. ಕೇವಲಂ ಶಾರೀರಂ ಕರ್ಮ ಯಹ ಕರೋತಿ. ಕೇವಲ ಶಾರೀರ ಕರ್ಮ. ಎಷ್ಟು ದಿವಸ ಈ ನಮ್ಮ ಶರೀರ ಬದುಕಿರುತ್ತೋ ಅಷ್ಟು ದಿವಸ ಅಂತೂ ನಾವು ಜೀವನ ನಡೆಸ್ಬೇಕಲ್ವಾ. ಅದಕ್ಕೋಸ್ಕರವಾಗಿ ಶರೀರ ಧಾರಣೆಗೆ ಬೇಕಾದ ರೀತಿಯಲ್ಲಿ ಕರ್ಮವನ್ನು ಮಾಡತಕ್ಕಂಥದ್ದು. ಅದು ಶುಭ ಕರ್ಮ, ಅಶುಭ ಕರ್ಮ ಯಾವುದೇ ಆಗಲಿ ಅದೆಲ್ಲ ಮಾಡುವ ಹಿಂದೆ ಇರತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಶರೀರದ ಪೋಷಣೆ. ಇಲ್ಲಿ ಕೇವಲ ಶರೀರದ ಪೋಷಣೆಗೋಸ್ಕರವಾಗಿ ಯಾರು ಕರ್ಮವನ್ನು ಮಾಡಿದಾನೋ ತೆಕ್ತ ಸರ್ವ ಪರಿಗ್ರಹ. ನಮ್ಮ ಸುತ್ತ ಇರತಕ್ಕಂಥ ಎಲ್ಲವನ್ನು ಕೂಡ ಬಂಧು ಬಾಂಧವರು ಪ್ರತಿಯೊಂದರ ಬಗ್ಗೆಯೂ ಕೂಡ ಇರತಕ್ಕಂಥ ಒಂದು ವ್ಯಾಮೋಹ, ಆ ವ್ಯಾಮೋಹವನ್ನು ಬಿಡಬೇಕು. ತೆಕ್ತ ಸರ್ವ ಪರಿಗ್ರಹ. ಶಾರೀರಂ ಕೇವಲಂ ಕರ್ಮ. ಮತ್ತೆ ಬದುಕೋದು ಅಂದ್ರೆ ಶಾರೀರಂ ಕೇವಲಂ ಕರ್ಮ. ಈ ದೇಹ ಇರ್ಬೇಕಲ್ವಾ. ದೇಹ ಇರ್ಲಿಕ್ಕೆ ಏನ್ ಬೇಕು ಆ ಕೆಲಸವನ್ನು ಮಾತ್ರ ಮಾಡಿ ಬದುಕುವಂಥದ್ದು. ಹೀಗೆ ಯಾವ ವ್ಯಕ್ತಿ ಇರ್ತಾನೋ ಅವನು ಕುರುವನ್ ನ ಆಪ್ನೋತಿ ಕಿಲ್ಬಿಷಂ. ಅವನು ಅವನ ಪಾಲಿನ ಕರ್ತವ್ಯಗಳನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ಮದ ಲೇಪ, ಕರ್ತವ್ಯದ ಲೇಪ ಅಂದ್ರೆ ಪಾಪ ಪುಣ್ಯಗಳ ಲೇಪ ಯಾವುದು ಕೂಡ ಇಲ್ಲ. ಹೀಗೆ ನಾವು ಆಸೆಯನ್ನ ಬಿಟ್ಟವರಾಗಿ ಪ್ರಾಮಾಣಿಕವಾಗಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋದ್ರೆ ಮಾತ್ರ ದೇವತಾನುಗ್ರಹ ಆಗತ್ತೆ ಅನ್ನೋದು ಇದರ ಅಭಿಪ್ರಾಯ. ನಿರಾಶಿ ಯಥಚಿತ್ತಾತ್ಮ. ನಿರಾಶಿ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಇತ್ಯಾದಿ ಆಸೆಗಳು ಇಲ್ಲದೆ ಇದ್ದವನು ನಿರಾಶೀಹಿ. ಯಥಚಿತ್ತಾತ್ಮ. ಯಥ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಕಂಟ್ರೋಲ್ ಮಾಡೋದು. ನಮ್ಮ ಚಿತ್ತ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಕೇಂದ್ರೀಕರಿಸಿ. ಎಲ್ಲಿ ಕೇಂದ್ರೀಕರಿಸಬೇಕು? ವಿಷಯ ಪದಾರ್ಥಗಳ ಕಡೆಗೆ ಕೇಂದ್ರೀಕರಿಸೋದಲ್ಲ, ಭಗವಂತನ ಕಡೆಗೆ ಕೇಂದ್ರೀಕರಿಸಿ. ತ್ಯಕ್ತ ಸರ್ವ ಪರಿಗ್ರಹ. ಹೆಂಡತಿ ಮಕ್ಕಳು ಮೊದಲಾಗಿರತಕ್ಕಂಥ ಪರಿಕರಗಳ ವ್ಯಾಮೋಹವನ್ನ ಬಿಟ್ಟು, ಅಥವಾ ಇನ್ನೊಂದರ್ಥ ಅತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನ ಪರಿವಾರ. ಆ ಭಗವಂತನ ಪರಿವಾರವಾಗಿರ್ತಕ್ಕಂಥ ರುದ್ರದೇವರು, ಇಂದ್ರದೇವರು, ಗಣಪತಿ ದೇವರು, ಇವರು ಯಾರ ಆರಾಧನೆಯನ್ನು ಕೂಡ ಬಿಡದೇನೆ, ಅತ್ಯಕ್ತ ಅಂದ್ರೆ ಬಿಡದೆ ಅಂದ್ರೆ ಆ ಎಲ್ಲಾ ದೇವತೆಗಳನ್ನು ಕೂಡ ಪೂಜಿಸಿ ದೇವರನ್ನ ಪೂಜಿಸಬೇಕು. ಅಂದ್ರೆ ಏನು? ಸರ್ವದೇವ ನಮಸ್ಕಾರ ಕೇಶವಮೃತಿ ಗಚ್ಚತಿ. ನಾವು ಯಾವುದೇ ದೇವತೆಗಳ ಆರಾಧನೆಯನ್ನು ಮಾಡಿದ್ರು ಕೂಡ ಭಗವಂತನಿಗೆ ಸೇರುತ್ತೆ ಅಂತಕ್ಕಂಥ ಎಚ್ಚರಿಕೆ ಇರಬೇಕು. ಅತ್ಯಕ್ತ ಸರ್ವ ಪರಿಗ್ರಹ. ಶಾರೀರಂ ಕೇವಲಂ ಕರ್ಮ. ಶರೀರಕ್ಕೆ ಸಂಬಂಧಪಟ್ಟಂತ ಕರ್ಮ ಅಂದ್ರೆ ಈ ದೇಹ ಎಷ್ಟು ದಿವಸ ಬದುಕಿರುತ್ತೋ ಅಷ್ಟು ದಿವಸ ದೇಹವನ್ನ ಸಂರಕ್ಷಣೆ ಮಾಡಬೇಕು, ದೇಹ ಕಾಪಾಡಬೇಕಾದ್ರೂ ನಮ್ಮ ಕರ್ತವ್ಯ. ಯಾಕಂದ್ರೆ ಆತ್ಮಹತ್ಯಾದಿಗಳನ್ನ ಮಾಡ್ಕೊಂಡ್ರೆ ದೊಡ್ಡ ಅಪರಾಧ. ಅದಕ್ಕೋಸ್ಕರವಾಗಿ ದೇಹವನ್ನ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ಹೇಳಿ ದೇಹ ಸಂರಕ್ಷಣೆಗೆ ಬೇಕಾದಷ್ಟು ಮಾತ್ರ ಇಂಧನ ಮೊದಲಾದಂತ ವಸ್ತುಗಳನ್ನ, ಧಾನ್ಯಗಳನ್ನ ತೆಗೆದುಕೊಂಡು ಬರಬೇಕು. ಶಾರೀರಂ ಕೇವಲಂ ಕರ್ಮ ಕರ್ಮ ಕುರುವನ್ನಪಿ ನ ಕಿಲ್ಬಿಷಂ ನಾಪೋತಿ. ಅವನು ಕರ್ಮಗಳನ್ನ ಮಾಡ್ತಾ ಇರ್ತಾನೆ, ಅವನವನ ಪಾಲಿನ ಕರ್ಮಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ಯಾರು ನಿರಾಶಿಯಾಗಿ ಆಶಾರಹಿತನಾಗಿರ್ತಾನೋ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೋ, ಸಕಲ ಪರಿಗ್ರಹಗಳನ್ನ ಪರಿವಾರವನ್ನ ಬಿಟ್ಟಿರ್ತಾನೋ, ಮತ್ತು ಶಾರೀರಂ ಕೇವಲಂ ಕರ್ಮ ಇಷ್ಟೆಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಕೇವಲ ಶಾರೀರಂ ಕರ್ಮ ಕುರುವಂತಿ. ಅವನ ಶರೀರ ಇದ್ದಷ್ಟು ದಿವಸ ಶರೀರ ಇರಬೇಕು. ಅದಕ್ಕೋಸ್ಕರವಾಗಿ ಅವನು ಆ ಶರೀರ ಇದ್ದಷ್ಟು ದಿವಸ ನಾನು ಸಮರ್ಥವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕರ್ಮ ಕುರುವತಿ. ಹೊರತು ಏನೋ ಕುಡ್ಕೊಂಡು ಮಜಾ ಮಾಡ್ಲಿಕ್ಕೋಸ್ಕರವಾಗಿ ಹೋಗಿ ಆ ಶರೀರ ಧಾರಣೆ ಮಾಡ್ತಕ್ಕಂಥದ್ದಲ್ಲ. ಶರೀರ ಧಾರಣೆ ಹಿಂದೆ ಇರತಕ್ಕಂಥ ಉದ್ದೇಶವೇ ಅದು ಸಾಧನೆ ಮಾಡ್ಲಿಕ್ಕೋಸ್ಕರವಾಗಿ. ಆ ಸಾಧನೆ ಮಾಡಬೇಕಾದ್ರಿಂದಾಗಿ ಶರೀರ ಇದೆ. ದೇವರು ಎಷ್ಟು ದಿವಸ ಕೊಡ್ತಾನೋ ಅಷ್ಟು ದಿವಸ ಈ ಶರೀರ ಇರುತ್ತೆ. ಇದ್ದಷ್ಟು ದಿವಸ ಅವನಿಗೆ ನಿರಾಶಿ ಆಸೆಗಳಿಂದ ಯಥಚಿತ್ತಾತ್ಮ ಮನಸ್ಸನ್ನು ದೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ.
ತ್ಯಕ್ತ ಸರ್ವ ಪರಿಗ್ರಹ, ತನ್ನ ಎಲ್ಲಾ ಪರಿಗ್ರಹಗಳನ್ನ ಪರಿವಾರದವನ್ನು ಕೂಡ ಅವುಗಳ ಮೇಲೆ ಇರತಕ್ಕಂಥ ವ್ಯಾಮೋಹ ಬಿಟ್ಟಿದ್ದಾನೆ. ಆದ್ರೆ ಅತ್ಯಕ್ತ ಸರ್ವ ಪರಿಗ್ರಹ, ಭಗವಂತ ಮತ್ತು ಭಗವಂತನ ಪರಿವಾರದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತುಚ್ಛ ಭಾವನೆ ಇಲ್ಲ. ಹಾಗಂತ ಅವನಿಗೆ ಬೇಕಾದಂತ ಸ್ಥಾನಮಾನವನ್ನು ಕೂಡ ಗೊತ್ತಿಲ್ಲ. ಆ ರೀತಿಯಾಗಿ ಆಗಿರುತ್ತಾನೋ ಅಂತಹ ವ್ಯಕ್ತಿಯು ಕುರುವನ್ನಪಿ, ಅವನು ಅವನ ಪಾಲಿನ ವಿಹಿತ ಕರ್ತವ್ಯಗಳನ್ನ ಮಾಡಿದರೂ ಕೂಡ ಕಿಲ್ಬಿಷನ್ನ ಆಪ್ನೋತಿ, ಕಿಲ್ಬಿಷ ಅಂದ್ರೆ ಪಾಪಗಳನ್ನು ಹೊಂದುವುದಿಲ್ಲ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕರ್ಮ ತ್ಯಕ್ತಂ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಶ್ರೀಕೃಷ್ಣ.